ಫ್ರೆಂಡ್ಸ್ ನಮಸ್ತೆ. ನಂದು ಲೀರಾ ಗ್ಲೇರ್ ಅನ್ನೋಂತಹ ಒಂದು ಫೇಸ್ಬುಕ್ ಐ ಡಿ ಇದೆ. ಜಸ್ಟ್ ಇದರಲ್ಲಿ ನಾನು ಸಾಕಷ್ಟು ಪೋಸ್ಟ್ಗಳನ್ನು, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ ಹಾಗೆ ನನಗೆ ಇದರಲ್ಲೂ ಸಹ ಒಂದು 42K ಫಾಲೋವರ್ಸ್ ಇದ್ದಾರೆ. ಜೊತೆಗೆ ಒಂದು 2.5K ನಾನು ಪೋಸ್ಟ್ಗಳನ್ನು ಮಾಡಿದ್ದೀನಿ. ಜಸ್ಟ್ ಇಟ್ ವಾಸ್ ಗೋಯಿಂಗ್ ಗುಡ್. ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಒಳ್ಳೊಳ್ಳೆ ಪೋಸ್ಟ್ಗಳನ್ನು ನಾನೇ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದೆ. ಒಂದಷ್ಟು ಬರವಣಿಗೆಗಳನ್ನು ಬರಿತಾ ಇದ್ದೆ. ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಈಗ 2 ಡೇಸ್ ಬ್ಯಾಕ್ ಏನಾಯಿತು ಅಂತಂದರೆ, ನಾಟ್ 2 ಡೇಸ್ ಬ್ಯಾಕ್, ಈವನ್ ಒಂದು ದಿವಸದ ಹಿಂದೆ ಏನಾಯಿತು ಅಂತಂದರೆ, ನೋಡಿ ನಾನು ಪೋಸ್ಟ್ಗಳನ್ನೇ ಇವಾಗ ಅಪ್ಲೋಡ್ ಮಾಡೋ ಹಾಗಿಲ್ಲ ಇಲ್ಲಿ. ಬಿಕಾಸ್ ನಾನೊಂದು ಸಣ್ಣ ತಪ್ಪನ್ನು ಮಾಡಿದೆ. ಅದ್ರ ಬಗ್ಗೆ ನಿಮಗೆ ನಾನು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಜಸ್ಟ್ ಐ ವಾಸ್ ಅರ್ನಿಂಗ್ ಗುಡ್ ಇನ್ ದಿಸ್ ಆಲ್ಸೋ. ನಾನು ತುಂಬ ಚೆನ್ನಾಗಿ ಅರ್ನ್ ಮಾಡ್ತಿದ್ದೆ. ಲಾಸ್ಟು ಒಂದು 28 ಡೇಸ್ನಲ್ಲಿ ನೋಡಿ ನನಗೆ ಎಷ್ಟೊಂದು ವ್ಯೂಸ್ ಬಂದಿದೆ. ಫಾರ್ ಎಕ್ಸಾಂಪಲ್ 5.7 ಮಿಲಿಯನ್ ವ್ಯೂಸ್ ಬಂದಿದೆ. ಜೊತೆಗೆ 38.23 ಅರ್ನ್ ಸಹ ಆಗಿತ್ತು. ಇದು ಡಾಲರ್ ನಿಯರ್ 4,000ವರೆಗೂ ಅರ್ನ್ ಆಗಿತ್ತು. 100K ಆದಮೇಲೆ ಆಟೋಮೆಟಿಕಲಿ ಅದು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. $100 ಆದಮೇಲೆ ಆಟೋಮೆಟಿಕಲಿ ಅದು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗೋದು. ಓಕೆ, ಬಟ್ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ. ನೋಡಿ, ಮೈ ಪ್ರೊಫೈಲ್ ಇಟ್ ಈಸ್ ಇನ್ ಅಟ್ ರಿಸ್ಕ್ ನಾವು. ಸೊ ಸಿ ಇಯರ್ ವಿ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ. ನಾನು ಯಾವುದೇ ಪೋಸ್ಟನ್ನು ನಾನು ಮಾಡೋ ಹಾಗಿಲ್ಲ ಇವಾಗ ಸದ್ಯ. ನನಗೆ ರಿಸ್ಟ್ರಿಕ್ಷನ್ಸ್ ಮಾಡಿದೆ. ಒಂದು ಇಲ್ಲಿ ನೋಡಿ, ನನ್ನ ಮೊನೆಟೈಸೇಷನ್ ಪ್ರೊಫೈಲ್ ಇದೆಯಲ್ಲ, ಇದಿವಾಗ ಸ್ಟಾಪ್ ಆಗಿದೆ. ಆಮೇಲೆ ನನ್ನ ಪ್ರೊಫೈಲ್ ರೆಕಮೆಂಡೇಷನ್ ಕೂಡ ಫೇಸ್ಬುಕ್ ಏನು ಮಾಡಿದೆ, ರೆಕಮೆಂಡ್ ಮಾಡ್ತಾ ಇಲ್ಲ. ಅಲ್ಲಿಗೆ ಅದು ಸಹ ಕ್ಲೋಸ್ ಆಗಿದೆ. ಸೊ ನಾನು ಯಾವುದೇ ಪೋಸ್ಟನ್ನು ಸಹ ಈಗ ಮಾಡೋ ಹಾಗಿಲ್ಲ. ಐ ಡೋಂಟ್ ನೋ ಹೌ ಮೆನಿ ಡೇಸ್, ಎಷ್ಟು ದಿವಸದವರೆಗೂ ನನ್ನ ಪ್ರೊಫೈಲ್ ಮೇಲೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅನ್ನೋಂಥದ್ರ ಬಗ್ಗೆ ನನಗೆ ಯಾವುದೇ ಐಡಿಯಾ ಇಲ್ಲ. ನಾವು ಮಾಡುವಂತಹ ಸಣ್ಣ ತಪ್ಪು, ನಾನು ಮಾಡಿದ್ದೇನು ಸಣ್ಣ ತಪ್ಪು ಅಂತ ನಾನು ಹೇಳ್ತೀನಿ ನಿಮಗೆ. ಪೂರ್ತಿ ವಿಡಿಯೋನ ನೋಡಿ. ಸೊ ಇಲ್ಲಿ ನೋಡಿ, ನಾನು ಇದ್ರ ಮೇಲೆ ನನಗೆ ನನ್ನ ಕೆಲವೊಂದು ವೀಡಿಯೋಸ್ಗಳನ್ನು, ಫಾರ್ ಎಕ್ಸಾಂಪಲ್ ನಾನು ಅಪ್ಲೋಡ್ ಮಾಡ್ತಿದ್ದಂಥ ವೀಡಿಯೋಸ್ಗಳ ಮೇಲೆ ಇಶ್ಯೂ ಇದೆ. ಇದು ಆಟೋಮೆಟಿಕಲಿ ಸಾಲ್ವ್ ಆಗುತ್ತೆ. ಇದ್ರದ್ದೇನು ಸಮಸ್ಯೆ ಇಲ್ಲ. ಇವೇನಾಗಿದೆ, ಮೇ ಬಿ ಇಲ್ಲಿ ಆ ಒಂದು